ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಂಗಾಳದಲ್ಲಾಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಇದ್ದೆ. ಅಲ್ಲಿ ಈಗಾಗಲೇ 20ಕ್ಕೂ ಹೆಚ್ಚು ಟಿಎಂಸಿ ಎಂಪಿಗಳು ಹೊರ ನಡೆದಿದ್ದಾರೆ. ಒಂದು ಪಟ್ಟಿಯೂ ಕೂಡ ರಿಲೀಸ್ ಆಗಿದೆ. ಸ್ಪೀಕರ್ಗೆ ಕೊಟ್ಟಂತಹ ಪತ್ರ ಕೂಡ ಹೊರಗೆ ಬಂದಿದೆ. ಆ 20 ಎಂಪಿಗಳು ಕೂಡ ಕೇಂದ್ರ ಸರ್ಕಾರದ ಜೊತೆಗೆ ನಿಂತ್ಕೊಳ್ಳುವಂತಹದ್ದು ಫಿಕ್ಸ್ ಆಗಿದೆ. ಇದರ ನಡುವೆ ಇದೇ ರೀತಿಯ ಬೆಳವಣಿಗೆ ಮಹಾರಾಷ್ಟ್ರದಲ್ಲೂ ಕೂಡ ಶುರುವಾಗಿದೆ. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಪಕ್ಷಗಳೆಲ್ಲ ಒಡೆದು ಹೋಗ್ಬಿಟ್ಟಿದೆ, ನಿಮಗೆಲ್ಲ ಗೊತ್ತೇ ಇದೆ. ಈಗಾಗಲೇ ಒಡೆದಂತಹ ಪಕ್ಷಗಳಲ್ಲೇ ಇನ್ನೊಂದು ಭಾಗ ಮಾಡೋದಕ್ಕೆ ಸ್ಕೆಚ್ ಹಾಕಲಾಗಿದೆ. ಆ ರೀತಿಯ ಬೆಳವಣಿಗೆಗಳು ಮಹಾರಾಷ್ಟ್ರದಲ್ಲಿ ನಡೆಯೋದಕ್ಕೆ ಶುರುವಾಗಿದೆ. ಮುಖ್ಯವಾಗಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಇದೆಯಲ್ಲ, ಅದರಿಂದ 7 ಜನ ಎಂಪಿಗಳನ್ನ ಬಿಜೆಪಿ ಆಪರೇಷನ್ ಮಾಡ್ತಾ ಇದೆ ಎನ್ನುವಂಥ ಸುದ್ದಿ ರಾಷ್ಟ್ರ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರ ಸಲಹಾ ಮಂಡಳಿ ಈ ಕ್ಷೇತ್ರ ಮರುವಿಂಗಡಣೆ ಕುರಿತಾಗಿ ಒಂದು ರಿಪೋರ್ಟ್ ಸಲ್ಲಿಕೆ ಮಾಡಿದೆ. ಅಂದ್ರೆ ಈ ಎಲ್ಲಾ ಬೆಳವಣಿಗೆಗಳಿದಾವಲ್ಲ, ಎಂಪಿಗಳು ಪಕ್ಷ ಬಿಟ್ಟು ಹೋಗ್ತಾ ಇರೋದು, NDAಗೆ ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೊಳ್ತಾ ಇರೋದು, ಇದೆಲ್ಲದರ ಮೂಲ ಕ್ಷೇತ್ರ ಮರುವಿಂಗಡಣೆ. ಈ ಬಾರಿಯ ಮಳೆಗಾಲದ ಅಧಿವೇಶನ ಇದೆಯಲ್ಲ, ಬಹಳ ದೊಡ್ಡ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗುತ್ತೆ ಎನ್ನುವಂಥದ್ದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಸದ್ಯ 543 ಇರುವಂತಹ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ 824ಕ್ಕೆ ಏರಿಸಲು ಎಲ್ಲಾ ರೀತಿಯ ತೆರೆಮರೆಯ ಕಸರತ್ತು ಶುರುವಾಗ್ಬಿಟ್ಟಿದೆ. ಈ ಶಿವಸೇನೆಯ ಬೆಳವಣಿಗೆ, ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕೇಂದ್ರ ಸರ್ಕಾರ 2029ರ ಲೋಕಸಭಾ ಚುನಾವಣೆ ಇದೆಯಲ್ಲ, ಇದನ್ನ ಕ್ಷೇತ್ರ ಮರುವಿಂಗಡಣೆ ಮಾಡಿಯೇ ಚುನಾವಣೆ ನಡೆಸಬೇಕು ಅಂತ ತೀರ್ಮಾನ ಮಾಡದಂತೆ ಕಂಡು ಬರ್ತಾ ಇದೆ. ಮೊದಲಿಗೆ ಏನು ಊಹಿಸಲಾಗಿತ್ತು ಅಂತಂದ್ರೆ, ಕ್ಷೇತ್ರ ಮರುವಿಂಗಡಣೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಈಗ ತೀರ್ಮಾನ ಮಾಡಿದ್ರೂ ಕೂಡ ಅದನ್ನ 2034ಕ್ಕೆ ಇಂಪ್ಲಿಮೆಂಟ್ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರದ ತಂತ್ರಗಾರಿಕೆ ಬದಲಾಗಿದೆ. ಅದು 2029ರಲ್ಲೇ ಆಗಬೇಕು ಅಂತ ಅವರು ಒಂದಷ್ಟು ಸ್ಕೆಚ್ ಹಾಕದಂತೆ ಕಂಡು ಬರ್ತಾ ಇದೆ. ಈ ಪಂಚರಾಜ್ಯ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತು. ಆಗ ಎಲ್ಲರೂ ಏನಂದುಕೊಂಡ್ರು, ಈ ಮಹಿಳಾ ಮೀಸಲಾತಿ ಬಿಲ್ ಜೊತೆಗೆ ಕ್ಷೇತ್ರ ಮರುವಿಂಗಡಣೆಯನ್ನ ಕೇಂದ್ರ ಸರ್ಕಾರ ತಂದುಬಿಡ್ತು. ಇದರ ಉದ್ದೇಶ ಏನು ಕೇಳಿದ್ರೆ, ವಿಪಕ್ಷಗಳು ಈ ಬಿಲ್ ಅನ್ನ ಸೋಲಿಸ್ತವೆ, ಇದು ಚುನಾವಣೆಯಲ್ಲಿ ಮಹಿಳೆಯರ ಮತವನ್ನ ಸೆಳೆಯೋದಕ್ಕೆ ಬಿಜೆಪಿಗೆ ಅನುಕೂಲ ಆಗುತ್ತೆ. ಅದೇ ಉದ್ದೇಶದಿಂದ ಈ ಬಿಲ್ ಅನ್ನ ಆತುರಾತುರವಾಗಿ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತು ಅಂತ ಹೇಳಿ ಕೆಲವರು ವ್ಯಾಖ್ಯಾನ ಮಾಡಿದ್ರು. ಆದ್ರೆ ಮಿತ್ರರೇ, ಅದಷ್ಟಕ್ಕೆ ಸೀಮಿತ ಆಗಿಲ್ಲ. ಕೇಂದ್ರ ಸರ್ಕಾರ ನಿಜವಾಗ್ಲೂ ಕೂಡ ಕ್ಷೇತ್ರ ಮರುವಿಂಗಡಣೆಯನ್ನ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದೆ. ಆ ಸಂದರ್ಭದಲ್ಲಿ ಯಾಕೆ ತಂದ್ರು ಅಂತಂದ್ರೆ, ಮಹಿಳಾ ಮೀಸಲಾತಿ ಬಿಲ್ ಇತ್ತಲ್ಲ, ಈ ಹಿಂದೆ ಅದನ್ನ ಸರ್ವಾನುಮತದಿಂದ ಅಂಗೀಕಾರ ಮಾಡಿದ್ರು. ಮತ್ತೊಮ್ಮೆ ವಿಪಕ್ಷಗಳು ಆ ತೀರ್ಮಾನವನ್ನ ಕೈಗೊಂಡಿದ್ದೇ ಆದ್ರೆ ಅದರ ಜೊತೆಗೆ ಕ್ಷೇತ್ರ ಮರುವಿಂಗಡಣೆಯೂ ಕೂಡ ಪಾಸ್ ಆಗ್ಬಿಡುತ್ತೆ, ಈಸಿಯಾಗಿ ನಮ್ಮ ಈ ಉದ್ದೇಶವನ್ನ ಈಡೇರಿಸಿಕೊಳ್ಳಬಹುದು ಅಂತ ಕೇಂದ್ರ ಸರ್ಕಾರ ಆ ಪ್ರಯತ್ನಕ್ಕೆ ಕೈ ಹಾಕಿದ್ದಿರಬಹುದು. ಆದರೆ ವಿಪಕ್ಷಗಳು ಈ ಬಿಲ್ಗಳನ್ನ ಸೋಲಿಸಿ ಬಿಟ್ವು. ಕೇಂದ್ರ ಸರ್ಕಾರಕ್ಕೆ ಅದರಲ್ಲಿ ಯಶಸ್ಸು ಸಿಕ್ಕಿಲ್ಲ. ಆದರೆ ಪ್ರಧಾನಿ ಮೋದಿ ನೇತೃತ್ವದ ಈ ಸರ್ಕಾರ ಇದನ್ನ ಅಲ್ಲಿಗೆ ಕೈ ಬಿಡುವಂತೆ ಕಾಣಿಸ್ತಾ ಇಲ್ಲ. ಯಾವಾಗ ವೆಸ್ಟ್ ಬೆಂಗಾಲ್ ಚುನಾವಣೆ ಆಯಿತೋ ಅದಾದ ಬಳಿಕ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳಿದಾವಲ್ಲ, ಇದನ್ನೆಲ್ಲ ನೋಡಿದಾಗ ಒಂದು ಸ್ಪಷ್ಟ ಆಗ್ತಾ ಇದೆ, ಇವರು ಸೂಪರ್ ಮೆಜಾರಿಟಿಗೆ ಕೈ ಹಾಕ್ತಾ ಇದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ 3/2 ಬಹುಮತದ ಅವಶ್ಯಕತೆ ಬಂದಿದೆ. ಅದಕ್ಕೋಸ್ಕರವಾಗಿ ಈ TMCಯ ವಿಭಜನೆಗೆ ಕೈ ಹಾಕಿದ್ದಾರೆ ಅಂತ ಅಂದುಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ಈಗ ಮಹಾರಾಷ್ಟ್ರದಿಂದ ಸುದ್ದಿ ಬರ್ತಾ ಇದೆ, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣವನ್ನ ಮತ್ತೆ ವಿಭಜಿಸಲು ಬಿಜೆಪಿ ಸ್ಕೆಚ್ ಹಾಕಿದೆ. ಆ ರೀತಿಯ ಬೆಳವಣಿಗೆಗಳು ಆರಂಭಗೊಂಡಿದೆ. ಇಲ್ಲಿ ಬಿಜೆಪಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಎಂಪಿಗಳನ್ನ ಸಂಪರ್ಕ ಮಾಡಿದ್ರೂ ಕೂಡ ಅವರನ್ನ ಬಿಜೆಪಿಯಲ್ಲಿ ವಿಲೀನ ಮಾಡಿಕೊಳ್ಳೋದಿಲ್ಲ. ಬದಲಾಗಿ ಏಕನಾಥ್ ಶಿಂದೆ ಬಳಿಯಲ್ಲಿ ಒಂದು ಶಿವಸೇನೆ ಇದೆಯಲ್ಲ, ಆ ಶಿಂದೆಯವರ ಶಿವಸೇನೆಗೆ ಈ ಎಂಪಿಗಳನ್ನ ಮರ್ಜ್ ಮಾಡಿಸೋದಕ್ಕೆ ಬಿಜೆಪಿ ಸ್ಕೆಚ್ ಹಾಕಿದೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ನಿಮಗೆಲ್ಲ ಮಹಾರಾಷ್ಟ್ರದ ಚಿತ್ರಣ ಗೊತ್ತೇ ಇದೆ. ಏಕನಾಥ್ ಶಿಂದೆ ಅವರ ಶಿವಸೇನೆ ಇದೆಯಲ್ಲ, ಇದು ಲೋಕಸಭಾ ಚುನಾವಣೆಯಲ್ಲಿ ಕೇವಲ 7 ಲೋಕಸಭಾ ಕ್ಷೇತ್ರವನ್ನ ಮಾತ್ರ ಗೆದ್ದಿದೆ. ಅದೇ ಉದ್ಧವ್ ಠಾಕ್ರೆಯ ಶಿವಸೇನೆ 9 ಕ್ಷೇತ್ರವನ್ನ ಗೆದ್ದಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಉದ್ಧವ್ ಶಿವಸೇನೆಗೆ ಮೇಲುಗೈ ಆಗಿತ್ತು. ಆದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಉಲ್ಟಾಯಿತು. ಏಕನಾಥ್ ಶಿಂದೆ ಅವರ ಶಿವಸೇನೆ ಹೆಚ್ಚು MLAಗಳನ್ನ ಗೆದ್ರೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಕೇವಲ 20 MLAಗಳನ್ನ ಮಾತ್ರ ಗೆದ್ದಿದ್ದಾರೆ. ಹೀಗಾಗಿ ಅಸಲಿ ಶಿವಸೇನೆ ಯಾರು ಅನ್ನುವಂತಹ ಈ ಹೋರಾಟದಲ್ಲಿ ಏಕನಾಥ್ ಶಿಂದೆ ಕೈ ಮೇಲಾಗಿದೆ. ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯಿತು. ಅದರಲ್ಲೂ ಕೂಡ ಏಕನಾಥ್ ಶಿಂದೆ ಮೇಲುಗೈ ಸಾಧಿಸಿದ್ದಾರೆ. ಮುಖ್ಯವಾಗಿ ಮುಂಬೈ ಮಹಾನಗರ ಪಾಲಿಕೆ ಠಾಕ್ರೆ ಕುಟುಂಬದ ಕೈ ತಪ್ಪಿದೆ. ಇದರ ಅರ್ಥ ಏನು ಕೇಳಿದ್ರೆ, ಉದ್ಧವ್ ಠಾಕ್ರೆ ಬಣ ಇದೆಯಲ್ಲ, ಸಾಕಷ್ಟು ವೀಕ್ ಆಗಿದೆ. ಅಲ್ಲಿನ ಎಂಪಿಗಳಿಗೆ ಒಂದು ಭಾವನೆ ಈಗಾಗಲೇ ಬಿಲ್ಡ್ ಆಗ್ಬಿಟ್ಟಿದೆ, ಉದ್ಧವ್ ಠಾಕ್ರೆ ಜೊತೆಗಿದ್ರೆ ನಮ್ಮ ರಾಜಕೀಯ ಭವಿಷ್ಯ ಏನು ಅಂತ.
ಈ ರಾಜಕೀಯ ಅಂತಂದ್ರೆ ಹಾಗೆ ಗೆದ್ದೆತ್ತಿನ ಬಾಲವನ್ನ ಹಿಡಿಯುವವರೇ ಜಾಸ್ತಿ. ಈಗ ಬಂಗಾಳ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಸಾಧನೆ ಮಾಡ್ತಿದ್ದ ಹಾಗೆ ಪಶ್ಚಿಮ ಬಂಗಾಳದ ಟಿಎಂಸಿ ನಾಯಕರಿಗೆ ಅನಿಸೋದಕ್ಕೆ ಶುರುವಾಯಿತು, ನಾವು ಇದೇ ಪಕ್ಷದಲ್ಲಿದ್ದರೆ ನಮಗೆ ಭವಿಷ್ಯ ಇಲ್ಲ ಅಂತ, ಮುಂದಿನ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೋಸ್ಕರವಾಗಿ ಅವರು ಬೇರೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅವರು NDAಗೆ ಸಪೋರ್ಟ್ ಮಾಡೋದಕ್ಕೆ ಹೊರಟು ಬಿಟ್ಟಿದ್ದಾರೆ. ಈಗ ಮಹಾರಾಷ್ಟ್ರದಲ್ಲೂ ಕೂಡ ಅಷ್ಟೇ, ಉದ್ಧವ್ ಠಾಕ್ರೆ ಹಂತ ಹಂತವಾಗಿ ತನ್ನ ಪಕ್ಷದ ಮೇಲಿನ ಹಿಡಿತವನ್ನ ಕಂಪ್ಲೀಟ್ ಆಗಿ ಕಳೆದುಕೊಳ್ತಾ ಇದ್ದಾರೆ. ಈಗ ಬಂಗಾಳದ TMCಯಲ್ಲಿ ಅಭಿಷೇಕ್ ಬ್ಯಾನರ್ಜಿಯ ವಿರುದ್ಧ ಆಕ್ರೋಶ ಇದೆಯಲ್ಲ, ಅದೇ ರೀತಿಯಾಗಿ ಉದ್ಧವ್ ಠಾಕ್ರೆ ಪಕ್ಷದಲ್ಲಿ ಈ ಆದಿತ್ಯ ಠಾಕ್ರೆ ವಿರುದ್ಧವಾಗಿ ಆಕ್ರೋಶ ಇದೆ. ಪಕ್ಷದ ನಾಯಕರು ಆದಿತ್ಯ ಠಾಕ್ರೆಗೆ ಸಲಾಂ ಹೊಡೆಯೋದಕ್ಕೆ ಇಷ್ಟಪಡ್ತಾ ಇಲ್ಲ. ಈ ಎಲ್ಲ ಪರಿಸ್ಥಿತಿಯ ಲಾಭವನ್ನ ಬಿಜೆಪಿ ಪಡೆದುಕೊಳ್ತಾ ಇದೆ. ಈ ಉದ್ಧವ್ ಠಾಕ್ರೆ ಬಣದಲ್ಲಿ 9 ಜನ ಎಂಪಿಗಳಿದ್ದಾರೆ, ಅದರಲ್ಲಿ ಸಂಜಯ್ ರಾವತ್ ಕೂಡ ಒಬ್ರು. ಅವರನ್ನ ಹೊರತುಪಡಿಸಿ 7 ಮಂದಿ ಈಗಾಗಲೇ ಬಿಜೆಪಿ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತ ಮಾಧ್ಯಮಗಳು ವರದಿ ಪ್ರಕಟಿಸೋದಕ್ಕೆ ಶುರು ಮಾಡಿದವೆ. ಈಗ ಇವರನ್ನ ಬಿಜೆಪಿಗೆ ಕರೆತರುವ ಬದಲಾಗಿ ಶಿಂದೆ ಟೀಮ್ಗೆ ಸೇರಿಸೋದ್ರಿಂದ ಬಿಜೆಪಿಗೆ ಏನ್ ಲಾಭ ಆಗುತ್ತೆ ಕೇಳಿದ್ರೆ, ಸದ್ಯ ಮಿತ್ರರೇ ಬಿಜೆಪಿಗೆ ನಂಬರ್ಸ್ ಬೇಕಾಗಿರೋದು ಯಾವುದಕ್ಕೆ? ಲೋಕಸಭೆಯಲ್ಲಿ ಅವರ ಬಿಲ್ ಪಾಸ್ ಆಗೋದಕ್ಕಷ್ಟೇ. ಅದನ್ನ ಬಿಟ್ಟು ಮೋದಿ ಸರ್ಕಾರವನ್ನ ಸುಭದ್ರ ಮಾಡ್ಕೊಳ್ಬೇಕು ಅಂತಾಗ್ಲಿ ಅಥವಾ ಮೋದಿ ಅವರಿಗೆ ಅವಿಶ್ವಾಸ ನಿರ್ಣಯದ ಭೀತಿ ಇದೆ ಅಂತಾಗ್ಲಿ ಇದು ಯಾವುದೂ ಕೂಡ ಇಲ್ಲ. ಮೋದಿಯ ವಿರುದ್ಧ ಅವಿಶ್ವಾಸ ಪಾಸ್ ಆಗೋದು ಇಲ್ಲ, ಸರ್ಕಾರಕ್ಕೆ ಮುಂದಿನ 3 ವರ್ಷಗಳ ಕಾಲ ಯಾವುದೇ ತೊಂದರೆ ಕೂಡ ಇಲ್ಲ. ಅಂತಹದ್ರಲ್ಲೂ ಕೂಡ ಈ ರೀತಿಯ ಆಪರೇಷನ್ ನಡೆಸ್ತಿರೋದಕ್ಕೆ ಕಾರಣ ಏನು ಕೇಳಿದ್ರೆ, ಲೋಕಸಭೆಯಲ್ಲಿ ನಂಬರ್ಗಳ ಅವಶ್ಯಕತೆ ಇದೆ. ನಾನು ಆಗ್ಲೇ ಹೇಳಿದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಲಹಾ ಮಂಡಳಿ ಕ್ಷೇತ್ರ ಮರುವಿಂಗಡಣೆ ಕುರಿತಾಗಿ ಒಂದು ವರದಿಯನ್ನ ಸಲ್ಲಿಕೆ ಮಾಡಿದೆ. ಆ ವರದಿಯನ್ನ ಕೇಂದ್ರ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ 3/2 ಬಹುಮತದ ಅವಶ್ಯಕತೆ ಇದೆ. ಹಾಗಾದ್ರೆ ಆ ವರದಿ ಏನ್ ಹೇಳುತ್ತೆ? ಈಗಾಗಲೇ ಲೋಕಸಭೆಯಲ್ಲಿ ಕ್ಷೇತ್ರ ಮರುವಿಂಗಡಣೆಯ ವಿಚಾರವನ್ನ ಕೇಂದ್ರ ಸರ್ಕಾರ ಪ್ರಸ್ತಾಪ ಮಾಡಿತ್ತು. ಅದಕ್ಕೂ ಈಗ ಈ ವರದಿಯಲ್ಲಿರುವಂತಹ ಅಂಶಗಳಿಗೂ ಏನ್ ವ್ಯತ್ಯಾಸ ಇದೆ ನೋಡೋದಾದ್ರೆ, ಈ ಸಲಹಾ ಮಂಡಳಿ ಕೊಟ್ಟಿರುವಂತಹ ಶಿಫಾರಸ್ಸೇನಿದೆ ಇದರಲ್ಲಿ 50% ಕ್ಷೇತ್ರಗಳನ್ನ ಹೆಚ್ಚಿಸುವ ಬದಲಾಗಿ ಕೆಲ ನಿರ್ದಿಷ್ಟ ಕ್ಷೇತ್ರಗಳನ್ನ ಮಾತ್ರ ವಿಭಜನೆ ಮಾಡೋದಕ್ಕೆ ಅವರು ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ಲೋಕಸಭೆಯಲ್ಲಿ ಒಟ್ಟು 543 ಲೋಕಸಭಾ ಕ್ಷೇತ್ರಗಳಿದಾವೆ. ಈ ಪೈಕಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ 170 ಕ್ಷೇತ್ರಗಳನ್ನು ಗುರುತು ಮಾಡಲಾಗಿದೆ. ಅವುಗಳನ್ನು ಮಾತ್ರ ವಿಭಜನೆ ಮಾಡಬೇಕು ಅಂತ ಈ ಸಲಹಾ ಮಂಡಳಿ ಶಿಫಾರಸು ಮಾಡಿದೆ. ಆ 170 ಕ್ಷೇತ್ರಗಳಲ್ಲಿ 59 ಕ್ಷೇತ್ರಗಳನ್ನು 2 ಭಾಗ ಮಾಡೋದು, ಉಳಿದಂತಹ 111 ಕ್ಷೇತ್ರಗಳನ್ನು 3 ಭಾಗಗಳಾಗಿ ವಿಂಗಡಿಸುವಂತಹದ್ದು. ಈ ಮೂಲಕವಾಗಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ 824ಕ್ಕೆ ಏರಿಸಬೇಕು ಅಂತ ಈ ಸಮಿತಿ ಶಿಫಾರಸು ಮಾಡಿದೆ. ಈ ಸಮಿತಿಯ ಶಿಫಾರಸ್ಸನ್ನೇ ಜಾರಿಗೆ ತರೋದಾದ್ರೆ ದಕ್ಷಿಣದ ರಾಜ್ಯಗಳಿಗೆ ಹಾಲಿ 23.6% ಲೋಕಸಭೆಯಲ್ಲಿ ಪ್ರಾತಿನಿಧಿತ್ವ ಇದೆ. ಇದು 23.7%ಗೆ ಏರಿಕೆ ಆಗುತ್ತೆ. ಅಂದ್ರೆ 0.1% ದಕ್ಷಿಣದ ರಾಜ್ಯಗಳಿಗೆ ಲಾಭ ಆಗುತ್ತೆ. ಅದೇ ರೀತಿಯಾಗಿ ಉತ್ತರದ ರಾಜ್ಯಗಳಿಗೆ ಈ ಹಿಂದೆ 45.2% ಪ್ರಾತಿನಿಧಿತ್ವ ಇದೆ, ಅದು 45.6%ಗೆ ಏರಿಕೆ ಆಗುತ್ತೆ. 0.4% ಹೆಚ್ಚಳ ಆಗುತ್ತೆ. ದಕ್ಷಿಣದ ರಾಜ್ಯಗಳಿಗೆ ಯಾವ ರೀತಿಯಾಗಿ ಸೀಟ್ ಶೇರಿಂಗ್ ಆಗುತ್ತೆ ನೋಡೋದಾದ್ರೆ, ಈಗ ತಮಿಳುನಾಡಿನಲ್ಲಿ ಒಟ್ಟು 39 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಇದು ಮುಂದಿನ ದಿನಗಳಲ್ಲಿ 59ಕ್ಕೆ ಏರಿಕೆ ಆಗುತ್ತೆ. ಹಾಗೆ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದಾವಲ್ಲ, ಇದು 42 ಕ್ಷೇತ್ರಗಳಾಗಿ ಬದಲಾಗುತ್ತೆ. ಆಂಧ್ರ ಪ್ರದೇಶದಲ್ಲಿ 25 ಕ್ಷೇತ್ರಗಳಿದಾವೆ, ಅದು 38ಕ್ಕೆ ಏರಿಕೆ ಆಗುತ್ತೆ. ಕೇರಳದಲ್ಲಿ 20 ಇದೆ, ಅದು 30ಕ್ಕೆ ಏರಿಕೆ ಆಗುತ್ತೆ. ತೆಲಂಗಾಣದಲ್ಲಿ ಹಾಲಿ 17 ಕ್ಷೇತ್ರಗಳಿದಾವೆ, ಅದು 26ಕ್ಕೆ ಏರಿಕೆ ಆಗುತ್ತೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಹಾಲಿ 80 ಕ್ಷೇತ್ರಗಳಿದ್ದಾವೆ, ಇದು 120ಕ್ಕೆ ಏರಿಕೆ ಆಗುತ್ತೆ. ಮಹಾರಾಷ್ಟ್ರ 48 ಕ್ಷೇತ್ರವನ್ನು ಹೊಂದಿದೆ, ಅದು 72ಕ್ಕೆ ಏರಿಕೆ ಆದರೆ ಬಿಹಾರ 40 ಕ್ಷೇತ್ರವನ್ನು ಹೊಂದಿದೆ, ಅದು 60ಕ್ಕೆ ಏರಿಕೆ ಆಗುತ್ತೆ. ಮಧ್ಯಪ್ರದೇಶ 29 ಕ್ಷೇತ್ರಗಳಿದ್ದಾವೆ, ಅದು 44ಕ್ಕೆ ಏರಿಕೆ ಆಗುತ್ತೆ. ಗುಜರಾತ್ 26 ಇದ್ದಿದ್ದು 39 ಆಗುತ್ತೆ. ರಾಜಸ್ಥಾನ 25 ಇದ್ದಿದ್ದು 38ಕ್ಕೆ ಏರಿಕೆ ಆಗುತ್ತೆ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಹಾಲಿ 42 ಲೋಕಸಭಾ ಕ್ಷೇತ್ರಗಳಿದ್ದಾವೆ, ಇದು 61ಕ್ಕೆ ಏರಿಕೆ ಆಗುತ್ತೆ. ಈಗ ಕೆಲ ಪಕ್ಷಗಳಲ್ಲಿ ಭಿನ್ನಮತ ಎದ್ದು ಅದರಿಂದ NDA ತನ್ನ ಬಲವನ್ನು ಹೆಚ್ಚಿಸಿಕೊಳ್ತಾ ಇದೆಯಲ್ಲ, ಇದರಿಂದಾಗಿ 2/3 ಮೆಜಾರಿಟಿಯನ್ನ ಮೋದಿ ಸರ್ಕಾರ ಸಾಧಿಸೋದಕ್ಕೆ ಸಾಧ್ಯ ಇದೆಯಾ? ಈ ಪ್ರಶ್ನೆಯನ್ನ ಕೇಳಿದ್ದೆ ಆದ್ರೆ ಸಾಧ್ಯವೇ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳಲಾರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ NDA ಬಳಿಯಲ್ಲಿ 293 ಸದಸ್ಯ ಬಲ ಇದೆ. ಈಗ ಬಂಗಾಳದಲ್ಲಿ 20 ಜನ ಬಂಡಾಯ ಎದ್ದಿದಾರಲ್ಲ, ಅವರು ಕೂಡ NDAಗೆ ಸಪೋರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಸಹಜವಾಗಿ ಕ್ಷೇತ್ರ ಮರು ವಿಂಗಡಣೆ ಬಿಲ್ನಲ್ಲಿ ಅವರು ಇದರ ಪರವಾಗಿ ಮತ ಹಾಕ್ತಾರೆ. ಅಲ್ಲಿಗೆ NDA ಸಂಖ್ಯೆ 313ಕ್ಕೆ ಏರಿಕೆ ಆಗುತ್ತೆ. ಈಗ ಒಂದು ವೇಳೆ ಶಿವಸೇನೆಯಿಂದ 7 ಜನ ಎಂಪಿಗಳು ಶಿಂದೆ ಬಣಕ್ಕೆ ಬಂದಿದ್ದೆ ಆದ್ರೆ NDA ಸಂಖ್ಯೆ 220ಕ್ಕೆ ಏರಿಕೆ ಆಗುತ್ತೆ. ಕೇಂದ್ರ ಸರ್ಕಾರ ಇಷ್ಟೆಲ್ಲ ಉತ್ಸಾಹ ತೋರಿಸ್ತಿರೋದನ್ನ ನೋಡಿದ್ರೆ ಈಗಾಗಲೇ DMK ಜೊತೆಗೆ ಡೀಲ್ ಆಗಿದೆ. DMK ಈ ಬಿಲ್ ವಿಚಾರದಲ್ಲಿ ಅವರು ಸಪೋರ್ಟ್ ಮಾಡ್ತಾರೆ. ಅವರು ವಿರೋಧಿಸೋದು ಕಾರಣ
ಕಾರಣವೇ ಇಲ್ಲ. ಯಾಕೆಂತಂದ್ರೆ ತಮಿಳುನಾಡಿಗೂ ಕೂಡ ಹೇಗೆ ಉತ್ತರಕ್ಕೆ ಜಾಸ್ತಿ ಪ್ರಾತಿನಿಧಿತ್ವ ಸಿಗ್ತಾ ಇದೆಯೋ ಅದೇ ಒಂದು ರೇಷಿಯೋದಲ್ಲಿ ತಮಿಳುನಾಡಿಗೂ ಪ್ರಾತಿನಿಧಿತ್ವ ಸಿಗುತ್ತೆ. ತಮಿಳುನಾಡಿನ ಸಂಖ್ಯೆ 59ಕ್ಕೆ ಏರಿಕೆ ಆಗುತ್ತೆ ಅಂತಂದ್ರೆ ಅದನ್ನೇ ಮುಂದಿಟ್ಟುಕೊಂಡು ಈ ಬಿಲ್ಗೆ ಸಹಜವಾಗಿ DMK ಸಪೋರ್ಟ್ ಮಾಡುತ್ತೆ. ಅಲ್ಲಿಗೆ ಕೇಂದ್ರ ಸರ್ಕಾರಕ್ಕೆ ಈ ಬಿಲ್ ವಿಚಾರದಲ್ಲಿ ಸಿಕ್ಕಂತಹ ಬೆಂಬಲ 342ಕ್ಕೆ ಏರಿಕೆ ಆಗತ್ತೆ. ಬೇಕಾಗಿರುವಂತಹದ್ದು 18 ಮಾತ್ರ. ಇನ್ನು YSRCP ಈ ಹಿಂದೆಯೇ NDAಗೆ ಬೆಂಬಲ ಕೊಟ್ಟಿತ್ತು. ಅವರ ಬಳಿಯಲ್ಲಿ 4 ಜನ ಎಂಪಿಗಳಿದ್ದಾರೆ. ಇಷ್ಟಾದ್ರೂ ಕೂಡ ಈ ಬಿಲ್ ಪಾಸ್ ಆಗೋದಕ್ಕೆ 14 ಜನ ಎಂಪಿಗಳ ಬೆಂಬಲ ಬೇಕು. ಅದಕ್ಕೇನ್ ಮಾಡಬಹುದು ಅಂತಂದ್ರೆ ಕೆಲ ಎಂಪಿಗಳನ್ನ ಗೈರಾಗುವಂತೆ ನೋಡ್ಕೊಳ್ತಾರೆ. ಉದಾಹರಣೆಗೆ ಅಖಿಲೇಶ್ ಯಾದವ್ INDIA ಕೂಟದಲ್ಲಿ ಬಹಳ ಭದ್ರವಾಗಿದ್ದಾರೆ. ಅವರು INDIA ಕೂಟವನ್ನು ಬಿಟ್ಟು ಈ ಬಿಲ್ಗೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆಗಳಿಲ್ಲ. ಆದ್ರೆ ಅವ್ರೇನ್ ಮಾಡಬಹುದು, ಈ ಬಿಲ್ ಬಂದಂತಹ ಸಂದರ್ಭದಲ್ಲಿ ನಾವು ಇದರಲ್ಲಿ ಭಾಗಿಯಾಗೋದಿಲ್ಲ, ಇದು ದೇಶಕ್ಕೆ ವಿರುದ್ಧವಾಗಿದೆ ಅಂತ ಒಂದು ಗಲಾಟೆ ತೆಗೆದುಬಿಟ್ಟು ಸಭಾತ್ಯಾಗ ಮಾಡಿದ್ದೇ ಆದ್ರೆ ಲೋಕಸಭೆಯ ಗಾತ್ರ ಕುಸಿಯುತ್ತೆ. 543 ಲೋಕಸಭಾ ಸದಸ್ಯರಿದಾರಲ್ಲ, ಸದ್ಯ 3 ಕ್ಷೇತ್ರಗಳು ಖಾಲಿ ಇದಾವೆ. ಹೀಗಾಗಿ ಲೋಕಸಭೆಯ ಗಾತ್ರ 540 ಇದೆ. ಈಗ ಒಂದು ವೇಳೆ ಸಭಾತ್ಯಾಗದ ನಿರ್ಧಾರವನ್ನ ಸಮಾಜವಾದಿಗಳು ಕೈಗೊಂಡಿದ್ದೇ ಆದ್ರೆ ಈ ಲೋಕಸಭೆಯ ಒಟ್ಟು ಗಾತ್ರ ಇದೆಯಲ್ಲ ಇದು 503ಕ್ಕೆ ಕುಸಿಯುತ್ತೆ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬೇಕಾಗುವಂತಹ ನಂಬರ್ ಇದೆಯಲ್ಲ ಇದು ಕೇವಲ 336 ಆಗಿರುತ್ತೆ. ಆಗ ಈ ಡಿಲಿಮಿಟೇಷನ್ ಬಿಲ್ ಪಾಸ್ ಆಗೋದಕ್ಕೆ ಯಾವುದೇ ಅಡ್ಡಿ ಆತಂಕ ಇರೋದಿಲ್ಲ. ಲೋಕಸಭೆಯಲ್ಲೇನೋ ಹೀಗಾಗತ್ತೆ. ರಾಜ್ಯಸಭೆಯ ಕತೆ ಏನು ಕೇಳಿದ್ರೆ ರಾಜ್ಯಸಭೆಯಲ್ಲೂ ಕೂಡ ಬಿಜೆಪಿ ಈ ತಂತ್ರಗಾರಿಕೆಯನ್ನೇ ಮಾಡ್ತಾ ಇದೆ. ಈಗಾಗಲೇ ಆಮ್ ಆದ್ಮಿ ಪಕ್ಷದ 7 ಜನ ಎಂಪಿಗಳು ಬರ್ತಿದ್ದ ಹಾಗೆ ರಾಜ್ಯಸಭೆಯಲ್ಲಿ NDA ಸಂಖ್ಯೆ ಇದೆಯಲ್ಲ ಇದು 150 ರೀಚ್ ಆಗಿದೆ. ರಾಜ್ಯಸಭೆಯಲ್ಲಿ ಒಟ್ಟು 245 ಕ್ಷೇತ್ರಗಳಿದಾವೆ. ಅದರಲ್ಲಿ 3/2 ಬಹುಮತ ಅಂತಂದ್ರೆ 160 ಸಂಖ್ಯೆ ಬೇಕಾಗುತ್ತೆ. ಬಿಜೆಪಿ ಬಳಿಯಲ್ಲಿ ಆಲ್ರೆಡಿ 150 ಇರೋದ್ರಿಂದಾಗಿ ಅಂದ್ರೆ NDA ಪ್ಲಸ್ ಬಿಜೆಪಿಯನ್ನ ಸೇರಿಸಿ ಕೊರತೆ ಇರುವಂತಹದ್ದು ಕೇವಲ 10 ಮಾತ್ರ. ಲೋಕಸಭೆಯಲ್ಲಿ DMK ಸಪೋರ್ಟ್ ಮಾಡಿದೆ ಅಂತಂದ್ರೆ ರಾಜ್ಯಸಭೆಯಲ್ಲೂ ಕೂಡ ಅವರು ಸಪೋರ್ಟ್ ಮಾಡಿಯೇ ಮಾಡ್ತಾರೆ. DMK ಬಳಿಯಲ್ಲಿ 8 ಸದಸ್ಯರಿದ್ದಾರೆ. ಹಾಗೆ BJD ಬಳಿಯಲ್ಲಿ 5 ಜನ ಸದಸ್ಯರಿದ್ದಾರೆ. YSRCP ಬಳಿಯಲ್ಲಿ 4 ಜನ ಸದಸ್ಯರಿದ್ದಾರೆ. ರಾಜ್ಯಸಭೆಯಲ್ಲಿ ಲೋಕಸಭೆಗಿಂತ ಈಸಿಯಾಗಿ ಈ ಬಿಲ್ ಅನ್ನ ಕೇಂದ್ರ ಸರ್ಕಾರ ಪಾಸ್ ಮಾಡಿಕೊಳ್ಳುತ್ತೆ. ಅಲ್ಲಿಗೆ ಈ ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ ವಿಚಾರವಾಗಿ ಪ್ರಧಾನಮಂತ್ರಿಗಳ ಸಲಹಾ ಮಂಡಳಿ ಈಗ ಕೊಟ್ಟಿರುವಂತಹ ಶಿಫಾರಸು ವರದಿ, ಇನ್ನೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ತನ್ನ ನಂಬರ್ಗಳನ್ನು ಹೆಚ್ಚು ಮಾಡಿಕೊಳ್ತಿರೋದನ್ನ ನೋಡಿದ್ರೆ ಈ ಬಾರಿಯ ಮಳೆಗಾಲದ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಜೊತೆಗೆ ಕ್ಷೇತ್ರ ಮರುವಿಂಗಡಣೆ ಎರಡೂ ಕೂಡ ಪಾಸ್ ಆಗುವಂತಹ ಸಾಧ್ಯತೆಗಳಿದಾವೆ. ಇಲ್ಲಿ ಕೇವಲ ಕ್ಷೇತ್ರ ಮರುವಿಂಗಡಣೆಯನ್ನ ಮಾತ್ರ ಬಿಜೆಪಿ ಸರ್ಕಾರ ಮಾಡೋದಿಲ್ಲ. ಯಾಕೆಂತಂದ್ರೆ ಅದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ಮುಂದಿನ ದಿನಗಳಲ್ಲಿ ವ್ಯಕ್ತವಾಗಬಹುದು. ಅದಕ್ಕೇನ್ ಮಾಡ್ತಾರೆ, ಮಹಿಳಾ ಮೀಸಲಾತಿಯನ್ನು ಕೂಡ ಜೊತೆಗೆ ತಂದು ಬಿಡುತ್ತಾರೆ. ಇದರ ಪರಿಣಾಮ ದೇಶದ ಮೇಲೆ ಏನಾಗುತ್ತೆ ಕೇಳಿದ್ರೆ 2029ರಲ್ಲಿ ಒಟ್ಟು 824 ಲೋಕಸಭಾ ಸದಸ್ಯರು ಆರಿಸಿ ಹೋಗ್ತಾರೆ. ಹಾಗೆ 2029ರಲ್ಲಿ ಯಾರೇ ಅಧಿಕಾರವನ್ನು ನಡೆಸಬೇಕಾದ್ರೂ ಕೂಡ ಲೋಕಸಭೆಯಲ್ಲಿ 413 ಸಂಖ್ಯೆಯನ್ನು ಹೊಂದಿರಬೇಕಾಗತ್ತೆ. ಮ್ಯಾಜಿಕ್ ನಂಬರ್ ಈಗೇನು 272 ಇದೆಯಲ್ಲ ಅದು 413ಕ್ಕೆ ಏರಿಕೆ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಈ 824 ಸದಸ್ಯರ ಪೈಕಿ 271 ಜನ ಮಹಿಳಾ ಎಂಪಿಗಳೇ ಇರ್ತಾರೆ. SC ST ಹೇಗೆ ಮೀಸಲು ಕ್ಷೇತ್ರಗಳಿದಾವೋ ಹಾಗೆ ದೇಶದಲ್ಲಿ ಮಹಿಳಾ ಮೀಸಲು ಕ್ಷೇತ್ರಗಳು ಕೂಡ ರಚನೆ ಆಗ್ತವೆ. ನಿಮ್ಮ ಲೋಕಸಭಾ ಕ್ಷೇತ್ರಗಳು ಮಹಿಳಾ ಮೀಸಲು ಕ್ಷೇತ್ರ ಆದರೂ ಕೂಡ ಆಶ್ಚರ್ಯ ಇಲ್ಲ. ಮಿತ್ರರೇ, ಈ ಬೆಳವಣಿಗೆಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.